ಸಚಿವ ಬಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ ಸಿಬಿಐ ಕಾನೂನು ತಜ್ಞರ ಮೊರೆ ಹೋದ ರಾಜ್ಯಪಾಲರು ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ಬಿಜೆಪಿ ವಿರುದ್ಧ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ನಿಂದಲೂ ಪ್ರತಿಭಟನೆ ಈ ಸುದ್ದಿಗಳನ್ನು ನೋಡೋಣ ನಾಗಪಾಶ ನ್ಯೂಸ್ ಟಾಪ್ 9ನಲ್ಲಿ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹಿಸಿ ಹೋರಾಟ ಮುಂದುವರೆಸಿದ್ದಾರೆ. ಅತ್ತ ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ಬಿ ನಾಗೇಂದ್ರ ಹೇಳ್ತಿದ್ದಾರೆ. ಈ ನಡುವೆ ಬಿ ನಾಗೇಂದ್ರಗೆ ಸಿಬಿಐ ಶಾಕ್ ಕೊಟ್ಟಿದೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. ಒಂದು ವಾರದ ಹಿಂದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಪತ್ರ ಬರೆಯಲಾಗಿದ್ದು ಅನುಮತಿಗಾಗಿ ಸಿಬಿಐ ಕಾಯುತ್ತಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ದುರುಪಯೋಗ ಆರೋಪ ಸಂಬಂಧ ಬಿ ನಾಗೇಂದ್ರ ವಿರುದ್ಧ ಸಿಬಿಐ ತನಿಖೆ ನಡೆಸ್ತಾ ಇದೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಸಿಬಿಐ ಮನವಿ ರಾಜ್ಯಪಾಲರ ಸಕ್ರಿಯ ಪರಿಶೀಲನೆಯಲ್ಲಿದೆ ಎಂದು ಲೋಕಭವನ ಕಚೇರಿ ಮಾಹಿತಿ ನೀಡಿದೆ. ಸಚಿವ ಬಿ ನಾಗೇಂದ್ರ ವಿರುದ್ಧ ಸಿಬಿಐ ಕೂಡ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದೆ ಎಂದು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಾಗೇಂದ್ರ ಪಾರ್ಟಿ ಪಕ್ಷದ ಬೆಂಬಲದೊಂದಿಗೆ ದೊಡ್ಡ ಮಟ್ಟದ ದುರುಪಯೋಗ ಮಾಡಿದ್ದಾರೆ. ಹೀಗಾಗಿ ಸಿಬಿಐ ಅವರ ವಿರುದ್ಧ ವಿಚಾರಣೆ ನಡೆಸಲು ಪ್ರಾಸಿಕ್ಯೂಷನ್ ಕೇಳಿದೆ. ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಎಂದು ಎಚ್ಚರಿಸಿದ್ದಾರೆ. CBI also wants to prosecute Nagendra because he has done a huge misappropriation with the support of Congress, then former Chief Minister and the party. Naturally, CBI wants to prosecute him. And we are protesting. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಡೆಸ್ತಾ ಇರೋ ಹೋರಾಟ 5ನೇ ದಿನವೂ ಮುಂದುವರೆದಿತ್ತು. ನಿನ್ನೆಯೂ ಶಾಸಕರ ಭವನದ ಬಳಿ ಇರುವ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯ ಎದುರು ಬಿಜೆಪಿಯ ಶಾಸಕರು ಕಪ್ಪು ಟಿ ಶರ್ಟ್ ಧರಿಸಿ ಪ್ರತಿಭಟನೆ ನಡೆಸಿದ್ರು. ನಾಗೇಂದ್ರ ರಾಜೀನಾಮೆ ಕೊಡ್ಲಿ ಅಂತ ಬರೆದಿರುವ ಟಿ ಶರ್ಟ್ ಧರಿಸಿ ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡಿದ್ರು. ಬಿಜೆಪಿ ನಾಯಕರು ಕಪ್ಪು ಟಿ ಶರ್ಟ್ ಧರಿಸಿ ಬಂದಿದ್ರಿಂದ ವಿಧಾನಸಭೆ ಪ್ರವೇಶ ದ್ವಾರದ ಬಳಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಕಪ್ಪು ಟಿ ಶರ್ಟ್ ಧರಿಸಿದ್ದಕ್ಕೆ ಮಾರ್ಷಲ್ಗಳು ಬಿಜೆಪಿ ಜೆಡಿಎಸ್ ನಾಯಕರನ್ನ ಬಾಗಿಲಲ್ಲೇ ತಡೆದ್ರು. ಆಗ ಆರ್ ಅಶೋಕ್ ಜೋರಾಗಿ ಕಿರ್ಚಿದ್ರು, ತಳ್ಳು ಅಂತ ಕೂಗಿದ್ರು. ಬಿಜೆಪಿ ನಾಯಕರು ಕಲಾಪದೊಳಗೆ ಬೇರೆ ಚರ್ಚೆಗೆ ಅನುವು ಮಾಡಿಕೊಡ್ತಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ಬಿಜೆಪಿ ವಿರುದ್ಧವೇ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ನ ಶಾಸಕರು, ಪರಿಷತ್ ಸದಸ್ಯರು ಬಿಜೆಪಿ ವಿರುದ್ಧ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದ್ರು. ದಲಿತರ ಹಣ ತಿಂದಿದ್ದಾರೆ, 187 ಕೋಟಿ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಇವರ ಹೇಳಿಕೆ ಧ್ವನಿಗೂಡಿಸಿದ ಮಾಜಿ ಸಚಿವ ಶ್ರೀರಾಮುಲು 187 ಕೋಟಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ನೀಡಿದ ಸಚಿವ ಬಿ ನಾಗೇಂದ್ರ 187 ಕೋಟಿ ರಿಕವರಿ ಆಗಿದೆ ಅಂತಂದ್ರು. ಇಷ್ಟು ಲೂಟಿ ಮಾಡಿ ದಲಿತರ ಅಮೌಂಟ್ ಒಬ್ಬನಿಗೋಸ್ಕರ ಇಡೀ ಸದನವನ್ನು ನಿಲ್ಲಿಸುವಂಥದ್ದು ಕಾಂಗ್ರೆಸ್ಗೆ ನ್ಯಾಯನಾ? ಇದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದು ನ್ಯಾಯವೇ? ಕಾಂಗ್ರೆಸ್ ಅವರೇ ಉತ್ತರ ಕೊಡಿ, ಇದು ನ್ಯಾಯವೇ? ಇವತ್ತು ಭವಿಷ್ಯ ನೀನಂತೂ ಭ್ರಷ್ಟಾಚಾರ ಮಾಡಿ 187 ಕೋಟಿ ಭ್ರಷ್ಟಾಚಾರ ಮಾಡಿದೆ. ಏನ್ ಮಜಾ ಮಾಡಿದೆ, ಏನೇನು ಹಣವನ್ನು ಎಲ್ಲೆಲ್ಲಿ ಕಳಿಸ್ಬೇಕು, ಡೆಲ್ಲಿ ಕಳಿಸ್ಬೇಕು, ಯಾರ್ಯಾರು ಕಾಂಗ್ರೆಸ್ ಕಳಿಸ್ಬೇಕು, ನೀನೇನು ಬಳಕೆ ಮಾಡಬೇಕು, ಎಲ್ಲ ಮಾಡಿದೆ. 187 ಕೋಟಿ ಕೂಡ ವಾಪಸ್ ಇದೆ, ರಿಕವರಿ ಆಗಿದೆ. ಅದಾದ್ಮೇಲೆ ತಾನೇ ಮೊನ್ನೆ ನಾನು SIT ರಚನೆ ಆದ್ಮೇಲೆ ನಾನು ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ರಿಸೈನ್ ಮಾಡಿದ್ದೆ. ರಾಜೀನಾಮೆ ಕೊಟ್ಟು ಬಂದ ಮೇಲೆ SIT ತನಿಖೆ ಆಯ್ತು. ದಲಿತ ಮಂತ್ರಿಯಾಗಿರೋದಕ್ಕೆ ಬಿಜೆಪಿಯವರು ಸಹಿಸ್ತಾ ಇಲ್ಲ ಅಂತ ಸಚಿವ ಬಿ ನಾಗೇಂದ್ರ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಲೂಟಿ ಮಾಡುವಾಗ ದಲಿತರು ನೆನಪಾಗ್ಲಿಲ್ವಾ ಅಂತ ಪಂಚ್ ಕೊಟ್ರು. ದಲಿತರ ಮೇಲೆ ಇರುವಂತ ಆಕ್ರೋಶ, ಇವತ್ತೇನು ಒಬ್ಬ ದಲಿತ ಇವತ್ತು ಮಂತ್ರಿ ಆದ್ರೆ ಸಹಿಸ್ಕೊಳ್ಳಕ್ ಆಗಲ್ಲ ಅವ್ರಿಗೆ, ಬಿಜೆಪಿ ಅವರಿಗೆ. ಇವತ್ತೇನು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಹಾಕ್ತಾ ಇದ್ದೀರಲ್ವಾ ನಾಗೇಂದ್ರ ಅವರು, ಕಾಂಗ್ರೆಸ್ ಸರ್ಕಾರದವರು? ಎಲ್ಲಿತ್ತು ನಿಮಗೆ ದಲಿತರ ಪರವಾಗಿರ್ತಕ್ಕಂಥ ಕಾಳಜಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಮಾಡ್ಬೇಕಾದ್ರೆ ದಲಿತರು ನೆನಪಾಗ್ಲಿಲ್ವಾ ನಾಗೇಂದ್ರ ಅವರೇ? ವಾಕ್ಸಮರ ಪ್ರತಿಭಟನೆ ಮುಗಿಯುವಷ್ಟೊತ್ತಿಗೆ ಮಧ್ಯಾಹ್ನ 12:30 ಆಗಿತ್ತು. ಕಲಾಪ ಆರಂಭ ಆಗ್ತಿದ್ದಂತೆ ಮತ್ತೆ ಬಿಜೆಪಿ ಸದಸ್ಯರು ಉಭಯ ಕಲಾಪದಲ್ಲೂ ಘೋಷಣೆ ಕೂಗಿದ್ರು. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದ್ರು. ಪರಿಷತ್ನಲ್ಲಿ ಮಾತನಾಡಿದ ಸಿಎಂ ಡಿಕೆಶಿ, ದಾಖಲೆ ಇಟ್ಟು ಚರ್ಚೆ ಮಾಡಿ ರಾಜೀನಾಮೆ ಕೇಳಲಿ ಅಂತ ಸವಾಲ್ ಹಾಕಿದ್ರು. SIT ಏನು ಕೊಟ್ಟರು ಅದೆಲ್ಲ ಕೂಡ ತಂದು ಜನರ ಮುಂದೆ ಇಟ್ಟು ಜನರಿಗೆಲ್ಲ ಗೊತ್ತಾಗಿ ಇದಕ್ಕೋಸ್ಕರ ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ ಅಂತ ಅಟ್ಲೀಸ್ಟ್ ಮಾಡಿದ್ರೆ ಆ ಸ್ಥಾನಕ್ಕೆ
ಇವರೆಲ್ಲ ಸಂವಿಧಾನ ಪೀಠದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರೆಲ್ಲ ಅವಕಾಶ ಇದೆ. ಅದು ಬಿಟ್ಬಿಟ್ಟು ಚರ್ಚೆನೂ ಮಾಡಲ್ಲ, ಬಾವಿಗೂ ಬರಲ್ಲ, ನೋಟಿಸು ಕೊಡಲ್ಲ. ಇದನ್ನ ರಾಜೀನಾಮೆ ಕೊಡಿ ಅಂತಂದ್ರೆ